ಉಡುಪಿಯ ಚಿಟ್ಟಿಬೆಟ್ಟು ಅನ್ನೋ ಈ ಪ್ರದೇಶದಲ್ಲಿರುವ ಪರಿಶಿಷ್ಟ ಪಂಗಡದವರ ಕಾಲೋನಿಗೆ ಕಾಲಿಡೋದಕ್ಕೆ ಹಿಂಜರಿತಾ ಇದ್ದ ಕಾಲವೊಂದಿತ್ತು. ಆದರೆ ಒಂದು ಗ್ರಾಮ ಪಂಚಾಯತ್ ಒಗ್ಗೂಡಿ ಕೆಲಸ ಮಾಡಿದ್ರೆ ಏನ್ ಬೇಕಾದರೂ ಸಾಧಿಸಬಹುದು ಅನ್ನೋದಕ್ಕೆ ಈ ಕೋಟತಟ್ಟು ಗ್ರಾಮ ಪಂಚಾಯತ್ ದೊಡ್ಡ ಉದಾಹರಣೆಯಾಗಿ ನಿಂತಿದೆ. ಇಲ್ಲಿದೆ ಈ ಸಾಧನೆಯ ಸ್ಟೋರಿ. ಕೊರಗ ಕುಟುಂಬಗಳ ದಶಕಗಳ ಕನಸು ನನಸು. ಗ್ರಾಮ ಪಂಚಾಯಿತಿಯಿಂದ ಸಿಕ್ತು ಸೂರಿನ ಭಾಗ್ಯ. ಹಲವು ದಶಕಗಳಿಂದ ಸರಿಯಾದ ಸೂರಿಲ್ಲದೆ ಮಳೆ ಗಾಳಿ ಬಿಸಿಲಿಗೆ ದೇಹ ಒಡ್ಡಿ ದಿನ ಕಳೆದಿದ್ದ ಜೀವಗಳಿಗೆ ಈಗ ನೆಮ್ಮದಿಯ ಸೂರು ಸಿಕ್ಕಿದೆ. ಹಲವು ದಶಕಗಳಿಂದ ಕಂಡ ಕನಸು ಈಗ ನನಸಾಗಿದೆ. ಉಡುಪಿ ಜಿಲ್ಲೆಯ ಬ್ರಹ್ಮಾವರ ತಾಲೂಕು ವ್ಯಾಪ್ತಿಯ ಕೋಟತಟ್ಟು ಗ್ರಾಮ ಪಂಚಾಯತ್ ಮಾದರಿ ಗ್ರಾಮ ಪಂಚಾಯತ್ ಅನ್ನೋದನ್ನ ನಿರೂಪಿಸಿದೆ. ಕೋಟತಟ್ಟು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಚಿಟ್ಟೆಬೆಟ್ಟುವಿನಲ್ಲಿ 8 ಕೊರಗ ಕುಟುಂಬಗಳು ಹಲವು ದಶಕಗಳಿಂದ ಗುಡಿಸಿಲಿನಂತಹ ಪುಟ್ಟ ಮನೆಯಲ್ಲಿ ವಾಸವಾಗಿದ್ದವು. ಈ ಕುಟುಂಬಗಳಿಗೆ ಸರ್ಕಾರದಿಂದ ವಸತಿ ಯೋಜನೆಯಡಿಯಲ್ಲಿ 3,75,000 ರೂಪಾಯಿ ಮಂಜೂರಾಗಿತ್ತು. ಆದರೆ ಈ ಮೊತ್ತದಲ್ಲಿ ಮನೆ ನಿರ್ಮಾಣ ಅಸಾಧ್ಯ. ಹೀಗಾಗಿ ಕೋಟತಟ್ಟು ಗ್ರಾಮ ಪಂಚಾಯತ್ ನೇತೃತ್ವದಲ್ಲಿ ದಾನಿಗಳ ಸಹಾಯದಿಂದ ಹೊಸ ಮನೆಗಳನ್ನು ನಿರ್ಮಿಸಿ ಕೊರಗ ಕುಟುಂಬಗಳಿಗೆ ಹಸ್ತಾಂತರಿಸಲಾಗಿದೆ. ಕೊರಗರ ಮನೆಗೆ ಹೋಗಿ ವಿದ್ಯುತ್ ಅನ್ನ ವೈರಿಂಗ್ ಮಾಡುವರಿರಲಿಲ್ಲ ಅಂತ ಸ್ಥಿತಿ ಇತ್ತು ಒಂದು ಕಾಲದಲ್ಲಿ. ಕಾಲ ಬದಲಾಗಿದೆ. ರಜಾಕ್ ಸಾಹೇಬರ ಮೂಲಕ ಆಗಿರುವಂಥ ಒಂದು 8-9 ಮನೆಗಳಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಂತ ನೆನಪು ನನಗೆ. ಅಲ್ಲಿಂದ ಪ್ರಾರಂಭವಾಗಿ ಕೊರಗರ ಗೆದಿಗೆ ಒಂದು ಕಾಯಕಲ್ಪ ಕೊಡಬೇಕು ಅನ್ನುವಂಥ ಭಾವನೆಗಳು ನಮ್ಮೆಲ್ಲರಲ್ಲಿತ್ತು. ಶಿವ ಬೆಳ್ಳಿ ಬೆಟ್ಟದಲ್ಲಿದ್ದಾನೆ ಅಂತ ಯಾವ ರೀತಿ ಪ್ರಚಾರವೋ, ಚಿಟ್ಟಿಬೆಟ್ಟು ಕೂಡ ಇವತ್ತು ಸ್ವರ್ಗ ಸಮಾನವಾದಂಥ ಒಂದು ಕಾಲೋನಿಯಾಗಿ ರೂಪುಗೊಂಡಿದೆ ಅಂತ ಹೇಳಲಿಕ್ಕೆ ನಮಗೊಂದು ಹೆಮ್ಮೆ, ಅಭಿಮಾನ, ಸಂತೋಷ. ಸರ್ಕಾರದ ಅನುದಾನದ ಜೊತೆಗೆ ಒಂದೊಂದು ಮನೆಗೆ 12 ಲಕ್ಷ ರೂಪಾಯಿ ವ್ಯಯಿಸಿ ಗಣ್ಯರ ಅನುದಾನದಿಂದ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ 8 ಮನೆಗಳನ್ನು ನಿರ್ಮಿಸಲಾಗಿದೆ. ಈ ಮನೆಗಳ ಹಸ್ತಾಂತರ ಕಾರ್ಯಕ್ರಮವನ್ನು ಉಡುಪಿ ಪುತ್ತಿಗೆ ಮಠದ ಶ್ರೀ ಸುಗುಣೇಂದ್ರ ಶ್ರೀಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು. ಜೊತೆಗೆ ಈ ಕಾರ್ಯಕ್ರಮದಲ್ಲಿ ನಟ ನಿರ್ದೇಶಕ ರಿಷಬ್ ಶೆಟ್ಟಿ ಭಾಗಿಯಾಗಿದ್ದರು. ಸಮಾಜದಲ್ಲಿ ಎಲ್ಲರೂ ಒಂದಾಗಿ ಒಗ್ಗೂಡಿ ಕಷ್ಟದಲ್ಲಿರೋರಿಗೆ ಸಹಾಯ ಮಾಡ್ತಾ, ಕಷ್ಟದಲ್ಲಿರೋರಿಗೆ ದಾನ ಮಾಡ್ತಾ, ಎಲ್ಲರನ್ನ ಒಟ್ಟಿಗೆ ತಗೊಂಡು ಹೋಗುವಂಥ ಒಂದು ಕಾರ್ಯಕ್ರಮಕ್ಕೆ, ಕೆಲಸಕ್ಕೆ ನಾವೆಲ್ಲರೂ ಒಗ್ಗೂಡಬೇಕು ಅಂತ ನಾನು ಬಯಸ್ತೇನೆ. ಇವತ್ತು ನಾವು ಸಮಾಜದಲ್ಲಿ ಬೆಳೆದವ್ರ ಬಗ್ಗೆ ಮಾತಾಡ್ತೇವೆ, ಬರೀ ಅದು ಕಾರ್ಯಕ್ರಮಕ್ಕಷ್ಟೇ ಸೀಮಿತವಾಗಬಾರ್ದು. ಕೊರಗ ಸಮುದಾಯದಲ್ಲಿರುವವರಿಗೆ ನಾನು ಕೇಳ್ಕೊಳ್ಳುವಂಥದ್ದು ಏನಂತಂದರೆ, ಮಕ್ಕಳಿಗೆ ವಿದ್ಯಾಭ್ಯಾಸವನ್ನು ಕೊಡಿ. ಇಲ್ಲಿ ನನ್ನ ಕಡೆಯಿಂದ ಏನು ಮಾಡಬೇಕಂತ ಸೀನಣ್ಣ ಏನು ಹೇಳ್ತಾರೆ ಅದಕ್ಕೆ ನಾನು ಬದ್ಧನಾಗಿದ್ದೇನೆ. ನಮ್ಮ ಮನೆ ಅದು ಅರಮನೆಯಾಗೋದು ಕೃಷ್ಣನ ಒಂದು ಅನುಗ್ರಹದ ಸಂಕೇತ. ನಮ್ಮ ಇವತ್ತು 8 ಜನ ಈ ಭಕ್ತರಿಗೆ ಕೃಷ್ಣನ ವಿಶೇಷ ಅನುಗ್ರಹ ಆಗಿದೆ ಅಂತ ಹೇಳಿ ನಾವು ಭಾವಿಸ್ತಾ, ಅವರೆಲ್ಲರಿಗೂ ಕೂಡ ಈ ಮನೆಯಲ್ಲಿ ಶುಭವಾಗಲಿ, ಒಳ್ಳೆಯದಾಗಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರೈಸ್ತಾ ಇದ್ದೇವೆ. ಒಟ್ನಲ್ಲಿ ಅತ್ಯಂತ ಹಿಂದುಳಿದ ಸಮುದಾಯದ ಹಲವು ದಶಕಗಳ ಕನಸು ನನಸಾಗಿದೆ. ಗ್ರಾಮ ಪಂಚಾಯತ್ ದೂರದೃಷ್ಟಿ ಯೋಜನೆಯ ಪರಿಣಾಮ ನಿರ್ಮಾಣವಾದ ಮನೆಗಳು ಸಮುದಾಯಕ್ಕೆ ಆಸರೆಯಾಗಿದೆ. ಕೋಟತಟ್ಟು ಗ್ರಾಮ ಪಂಚಾಯತ್ನ ಕಲ್ಪನೆ ರಾಜ್ಯದ ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೂ ಮಾದರಿಯಾಗಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.